ಹಾಯ್ ಎಲ್ಲರಿಗೂ. ಇವತ್ತು ನಾವು ಎನ್ಕ್ಯಾಪ್ಸುಲೇಷನ್ ಇನ್ ಪೈಥಾನ್ ಕಲಿಯೋಣ. ಸೊ ಎನ್ಕ್ಯಾಪ್ಸುಲೇಷನ್ ಕಲಿಯೋದ್ ಮುಂಚೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ರೈಟ್? ವಿ ಹ್ಯಾವ್ 4 ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಓಪ್ಸ್ ಅಂತ. ಸೊ ಅದರಲ್ಲಿ ಏನೇನು ಬರುತ್ತೆ? ಅಬ್ಸ್ಟ್ರಾಕ್ಷನ್, ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್ ಮತ್ತೆ ಪಾಲಿಮಾರ್ಫಿಸಮ್ ಬರುತ್ತೆ, ರೈಟ್? ಸೊ ಇವತ್ತು ಎನ್ಕ್ಯಾಪ್ಸುಲೇಷನ್ ಕಲಿಯೋಣ. ನಾವು ಆಲ್ರೆಡಿ ನೋಡಿದೀವಿ, ರೈಟ್? ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಏನು ಅಂತ ಇಂಟ್ರಡಕ್ಷನ್ ಆಫ್ ಓಪ್ಸ್ ಅಲ್ಲಿ. ಸೊ ಎನ್ಕ್ಯಾಪ್ಸುಲೇಷನ್ ಇಸ್ ನಥಿಂಗ್ ಬಟ್ ವ್ರಾಪಿಂಗ್ ಆರ್ ಬೈಂಡಿಂಗ್ ಅಪ್ ಆಫ್ ಡಾಟಾ ಇನ್ ಎ ಸಿಂಗಲ್ ಕ್ಲಾಸ್ ಆರ್ ಎಂಟಿಟಿ ಅಂತೀವಿ. ನಾವು ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡಿದ್ವಿ, ರೈಟ್? ಸೊ ನಾವು ಕಾರ್ ಏನಾದರೂ ಓಡಿಸ್ಬೇಕಾದ್ರೆ ಒಳಗಡೆ ಇಂಜಿನ್ಸ್ ಎಲ್ಲ ನಾವು ಚಾಸಿಯಲ್ಲಿ ಸ್ಟೋರ್ ಆಗಿರುತ್ತೆ, ಬಟ್ ಆ ಇಂಜಿನ್ಸ್ ಎಲ್ಲ ನಮಗೆ ಕಾಣಲ್ಲ. ಅಲ್ಲಿ ನಾವು ಮೆಡಿಸಿನ್ಸ್ ತಗೊಂಡಿದ್ರೆ ನಾವು ಕ್ಯಾಪ್ಸೂಲ್ಸ್ ತಗೊಂತೀವಿ, ರೈಟ್? ಮೆಡಿಸಿನ್ಸ್ ಅಲ್ಲಿ ಕ್ಯಾಪ್ಸೂಲ್ಸ್ ಬೈ ಮಾಡಿದ್ರೆ ಒಳಗಡೆ ಏನು ಹಾಕಿದ್ದಾರೆ ಮೆಡಿಕಲ್, ಆ ಕ್ಯಾಪ್ಸೂಲ್ ಒಳಗಡೆ ನಾವು ಏನು ಮೆಡಿಕಲ್ ಇಂಗ್ರೀಡಿಯೆಂಟ್ಸ್ ಇದೆ ನಮ್ಗೆ ಗೊತ್ತಾಗಲ್ಲ, ರೈಟ್? ಅದು ಎಲ್ಲ ಲೇಯರ್ ಅಲ್ಲಿ ಅದು ಫಾರ್ಮ್ ಆಗಿರುತ್ತೆ ಕ್ಯಾಪ್ಸೂಲ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಆನ್ ಎಕ್ಸಾಂಪಲ್ ಫಾರ್ ಎನ್ಕ್ಯಾಪ್ಸುಲೇಷನ್. ಓಕೆ, ಸೊ ಹೇಗೆ ಅಚೀವ್ ಮಾಡ್ಬೋದು? ಈಗ ಪೈಥಾನ್ ಕೋಡ್ ಬರಿಬೇಕಂದ್ರೆ, ಪ್ರೋಗ್ರಾಮ್ ಬರಿಬೇಕಂದ್ರೆ ನಾವು ಎನ್ಕ್ಯಾಪ್ಸುಲೇಷನ್ನ ಹೇಗೆ ಅಚೀವ್ ಮಾಡ್ಬೋದು? ಸೊ ವಿ ಕ್ಯಾನ್ ಅಚೀವ್ ಎನ್ಕ್ಯಾಪ್ಸುಲೇಷನ್ ಬೈ ಯೂಸಿಂಗ್ ಆಕ್ಸೆಸ್ ಮಾಡಿಫೈಯರ್ಸ್. ಲೈಕ್ ಪಬ್ಲಿಕ್ ಇದೆ, ಪ್ರೈವೇಟ್ ಇದೆ, ಪ್ರೊಟೆಕ್ಟೆಡ್ ಇದೆ. ಇಲ್ಲಿ ನೋಡಿ ಟೈಪ್ಸ್ ಆಫ್ ಮಾಡಿಫೈಯರ್ಸ್, ಆಕ್ಸೆಸ್ ಮಾಡಿಫೈಯರ್ಸ್ ನೋಡಿದ್ರೆ ನಮ್ಮ ಹತ್ರ ಪಬ್ಲಿಕ್ ಇದೆ, ಪ್ರೊಟೆಕ್ಟೆಡ್ ಇದೆ, ಮತ್ತೆ ಪ್ರೈವೇಟ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಬ್ಲಿಕ್ ಅಲ್ಲಿ ಜಸ್ಟ್ ನಾವು ವೇರಿಯೇಬಲ್ ನೇಮ್ ಕೊಟ್ಟಿದ್ರೆ, ಯಾವ್ದಾದ್ರು ನೀವು ವೇರಿಯೇಬಲ್ ಬರೀತಿರಲ್ಲ ಪೈಥಾನ್ ಅಲ್ಲಿ, ಸೊ ಆ ವೇರಿಯೇಬಲ್ ಡಿಫಾಲ್ಟ್ ಆಗಿ ಪಬ್ಲಿಕ್ ಅಲ್ಲೇ ಇರುತ್ತೆ. ಓಕೆ, ಸೊ ಅಂಟಿಲ್ ಅಂಡ್ ಅನ್ಲೆಸ್ ನೀವು ಆ ವೇರಿಯೇಬಲ್ ಮುಂದ್ಗಡೆ ಸಿಂಗಲ್ ಅಂಡರ್ ಸ್ಕೋರ್ ಕೊಟ್ಟಿದ್ರೆ ಆ ವೇರಿಯೇಬಲ್ ಏನಾಗಿ ಬಿಹೇವ್ ಮಾಡುತ್ತೆ? ಪ್ರೊಟೆಕ್ಟೆಡ್ ವೇರಿಯೇಬಲ್ ತರ ಬಿಹೇವ್ ಮಾಡುತ್ತೆ. ಫೈನ್. ಡಬಲ್ ಅಂಡರ್ ಸ್ಕೋರ್ ಕೊಟ್ಟಿದ್ರೆ ಪ್ರೈವೇಟ್ ವೇರಿಯೇಬಲ್ ತರ ಬಿಹೇವ್ ಮಾಡುತ್ತೆ. ಓಕೆ, ಕಂಪ್ಯಾರಿಟಿವ್ಲಿ ನಾವು ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್ ನೋಡಿದ್ರೆ ಪಬ್ಲಿಕ್ ಎಲ್ಲಿ ಬೇಕಾದರೂ ಆಕ್ಸೆಸ್ ಮಾಡ್ಕೊಳ್ಬೋದು. ಓಕೆ, ಸೊ ಅಷ್ಟು ಸ್ಟ್ರಾಂಗ್ ಆಕ್ಸೆಸಿಬಿಲಿಟಿಯಲ್ಲಿ ಅಷ್ಟು ಸ್ಟ್ರಾಂಗ್ ಇರಲ್ಲ, ರಿಸ್ಟ್ರಿಕ್ಷನ್ಸ್ ಕಮ್ಮಿ ಇರುತ್ತೆ. ಫೈನ್. ಪ್ರೊಟೆಕ್ಟೆಡ್ ನೋಡಿದ್ರೆ ಚೂರ್ ಸಮ್ ವಾಟ್ ಸ್ಟ್ರಾಂಗ್ ಇರುತ್ತೆ. ಓಕೆ, ರಿಸ್ಟ್ರಿಕ್ಷನ್ ಅಲ್ಲಿ ಕಂಪ್ಯಾರಿಟಿವ್ಲಿ ಪಬ್ಲಿಕ್ಕಿಗೆ ಕಂಪೇರ್ ಮಾಡಿದ್ರೆ ಪ್ರೊಟೆಕ್ಟೆಡ್ ಚೂರ್ ಸ್ಟ್ರಾಂಗ್ ಇರುತ್ತೆ. ಓಕೆ, ಸೊ ಸಿಮಿಲರ್ಲಿ ಪ್ರೈವೇಟ್ ವೇರಿಯೇಬಲ್ ವಿಚ್ ನಾವು ಡಬಲ್ ಅಂಡರ್ ಸ್ಕೋರ್ ಅಂತ ಹೇಳ್ಬಿಟ್ಟು ವೇರಿಯೇಬಲ್ ನೇಮ್ ಏನಾದರೂ ಕೊಡ್ತೀವಲ್ಲ, ಸೊ ಅದಕ್ಕೆ ಪ್ರೈವೇಟ್ ಅಂತೀವಿ. ಸೊ ಅದು ರಿಸ್ಟ್ರಿಕ್ಷನ್ ಅಲ್ಲಿ ಹೈಲಿ ರಿಸ್ಟ್ರಿಕ್ಟೆಡ್. ಓಕೆ, ಮತ್ತೆ ಅದು ತುಂಬಾ ಸ್ಟ್ರಾಂಗ್, ಪ್ರಿಸರ್ವ್ ಆಗಿ ಸೀಕ್ರೆಟ್ ಇಂದ ಏನಾದರೂ ಇನ್ಫಾರ್ಮೇಶನ್ ಏನಾದರೂ ಇದ್ರೆ ನಾವು ಪ್ರೈವೇಟ್ ವೇರಿಯೇಬಲ್ಸ್ ಅಲ್ಲಿ ಇಡ್ಬೋದು. ಸೊ ಹಾಗಾಗಿ ನಾವು ಎಕ್ಸಾಂಪಲ್ ತಗೊಂಡಿದ್ವಿ, ರೈಟ್? ಅಥವಾ ಸೈಬರ್ ಸೆಕ್ಯೂರಿಟಿ ಆಗಿರಲಿ, ಅಥವಾ ನಾವು ಬ್ಯಾಂಕಿಂಗ್ ಸೆಕ್ಟರ್ಸ್, ಫಿನ್ಟೆಕ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ಎನ್ಕ್ಯಾಪ್ಸುಲೇಷನ್ನ ಯೂಸ್ ಮಾಡ್ಕೊತೀವಿ. ಈಗ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ನ ನಾವು ನೋಡೋಣ. ಓಕೆ, ನಾನು VS ಕೋಡ್ ಓಪನ್ ಮಾಡ್ಕೊತೀನಿ. ಅಲ್ಲಿಂದ ನಾವು ಕಂಪ್ಲೀಟ್ ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಪ್ರೊಟೆಕ್ಟೆಡ್ನ ಯೂಸ್ ಮಾಡ್ಕೊಂಡು ನಾವು ಎನ್ಕ್ಯಾಪ್ಸುಲೇಷನ್ನ ಹೇಗೆ ಅಚೀವ್ ಮಾಡ್ತೀವಿ ನೀಟಾಗಿ ನೋಡೋಣ. ಫೈನ್. ಓಕೆ, ಸೊ ಈಗ ನಾನು VS ಕೋಡಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ, 18_encapsulation.py ಅಂತ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಎನ್ಕ್ಯಾಪ್ಸುಲೇಷನ್ ಅಂತ. ಎನ್ಕ್ಯಾಪ್ಸುಲೇಷನ್ ಅಂದರೆ ನಮ್ಗೆ ಗೊತ್ತು, ರೈಟ್? ವ್ರಾಪಿಂಗ್ ಆರ್ ಬೈಂಡಿಂಗ್ ಅಪ್ ಆಫ್ ಡಾಟಾ ಇನ್ ಎ ಸಿಂಗಲ್ ಎಂಟಿಟಿ. ಸೊ ಫಸ್ಟ್ ಏನು ಮಾಡ್ತೀನಿ, ಸಿಂಪಲ್ ಒಂದು ಕ್ಲಾಸ್ ಬರೀತೀನಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೀನಿ, ನಾನು ಒಂದು ಸಿಂಪಲ್ ಆಗಿ ಕ್ಲಾಸ್ ಬರೀತೀನಿ. ಓಕೆ, ಕ್ಲಾಸ್ ಮೈ ಕ್ಲಾಸ್ ಅನ್ಕೊಳ್ಳಿ. ಓಕೆ, ಮೈ ಕ್ಲಾಸ್ ಅಂತ. ಸೊ ನಾನು ಫಸ್ಟ್ ನಾರ್ಮಲ್ ಆಗಿ ಒಂದು ವೇರಿಯೇಬಲ್ ಬರೀತೀನಿ, n ಈಸ್ ಈಕ್ವಲ್ ಟು ಅಂತ. ಓಕೆ, n ಈಸ್ ಈಕ್ವಲ್ ಟು ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸೊ n ಈಸ್ ಈಕ್ವಲ್ ಟು 10 ಅಂತ ಕೊಡ್ತೀನಿ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ನಂದು ಪಬ್ಲಿಕ್ ವೇರಿಯೇಬಲ್. ಓಕೆ, ಸೊ ಇನ್ನೊಂದು ಬರುತ್ತೆ n ಅಂಡರ್ಸ್ಕೋರ್ n ಅಂತ ಹೇಳಿ. ಅಂಡರ್ಸ್ಕೋರ್ n ಈಸ್ ಈಕ್ವಲ್ ಟು ನಾನು ಏನಾದರೂ ಒಂದು ವ್ಯಾಲ್ಯೂ ಕೊಡ್ತೀನಿ, 100 ಅಂತ ಕೊಡೋಣ ಸಪೋಸ್. ಸೊ ಇದು ಬಂದ್ಬಿಟ್ಟು ಪ್ರೊಟೆಕ್ಟೆಡ್ ವೇರಿಯೇಬಲ್. ಓಕೆ, ಪ್ರೊಟೆಕ್ಟೆಡ್ ವೇರಿಯೇಬಲ್. ಸಿಮಿಲರ್ಲಿ ನಾವು ಏನಾದರೂ ವೇರಿಯೇಬಲ್ ಬರಿಬೇಕು ಅನ್ಕೊಳ್ಳಿ. ಓಕೆ, ಆ ವೇರಿಯೇಬಲ್ನ ನಾವು ಪ್ರೈವೇಟ್ ವೇರಿಯೇಬಲ್ ಆಗಿ ಮಾಡಬೇಕು. ಹಾಗಾದರೆ ಏನು ಮಾಡಬೇಕು? ಇನಿಷಿಯಲಿ ಪ್ರಿಫಿಕ್ಸ್ ಆಗಿ ನಾವು ಅಂಡರ್ಸ್ಕೋರ್ ಅಂತ ಕೊಡಬೇಕಾಗುತ್ತೆ 2 ಸತಿ. ಓಕೆ, ಅಂಡರ್ಸ್ಕೋರ್ n ಈಸ್ ಈಕ್ವಲ್ ಟು ನಾನು 1000 ಅಂತ ಹಾಕ್ತೇನೆ. ಓಕೆ, ಇದು ಬಂದ್ಬಿಟ್ಟು ನಮ್ಮದು ಪ್ರೈವೇಟ್ ವೇರಿಯೇಬಲ್. ಓಕೆ, ಸೊ ಪಬ್ಲಿಕಲ್ಲಿ ಏನೋ ಪ್ರಿಫಿಕ್ಸ್ ಇರಲ್ಲ. ಸೊ ಪ್ರೊಟೆಕ್ಟೆಡಲ್ಲಿ ಒಂದು ಅಂಡರ್ಸ್ಕೋರ್ ಅನ್ನೋದು ಪ್ರಿಫಿಕ್ಸ್ ಇರುತ್ತೆ. ಪ್ರೈವೇಟ್ ವೇರಿಯೇಬಲಲ್ಲಿ 2 ಅಂಡರ್ಸ್ಕೋರ್ ಅನ್ನೋದು ಪ್ರಿಫಿಕ್ಸ್ ಇರುತ್ತೆ. ಹೇಗೆ ಆಕ್ಸೆಸ್ ಮಾಡೋದು ಅದು ನೋಡೋದು ಮುಂಚೆ ನಾನು ಇನ್ನೊಂದು ಮೆಥಡ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ನನಗೆ ಗೊತ್ತು ಕ್ಲಾಸ್ ಒಳಗೆ ನಾನು ಕ್ಲಾಸ್ ವೇರಿಯೇಬಲ್ಸ್ ಅಥವಾ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಆಗಿರಲಿ ಅಥವಾ ಮೆಥಡ್ಸ್ನ ಬರೀಬೋದು, ರೈಟ್? ನಾನು ಡೆಫ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ಅಂದರೆ ಫಂಕ್ಷನ್ ಬರೀತೀನಿ. ಓಕೆ, ಮೈ FUNC ಅಂತಲೇ ನಾನು ಫಂಕ್ಷನ್ ಹೆಸರು ಇಟ್ಕೊಳ್ಳೋಣ. ಓಕೆ, ಫಂಕ್ಷನ್ ನೇಮ್ ಕೊಡ್ವಿ ಎನಿಥಿಂಗ್. ಓಕೆ, ಏನಾದರೂ ಆಗಿರ್ಬೋದು. ಫೈನ್. ಸೊ ಇದ್ರ ಒಳಗೆ ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ, ಪ್ರಿಂಟ್ ದಿಸ್ ಈಸ್ ಅ ಫಂಕ್ಷನ್ ಅಂತ ಹೇಳಿ. ಓಕೆ, ಫೈನ್. ಸೊ ಫೈನ್, ಲೆಟ್ಸ್ ಕ್ರಿಯೇಟ್ ಅನ್ ಆಬ್ಜೆಕ್ಟ್. ನನ್ಗೆ ಗೊತ್ತು ಡೈರೆಕ್ಟಾಗಿ ನಾನು n ಆಕ್ಸೆಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಈ n ಅನ್ನೋದು ನಂದು ಕ್ಲಾಸ್ ವೇರಿಯೇಬಲ್ ಅಲ್ಲ, ಕ್ಲಾಸ್ ಒಳಗೆ ಇದೆ.
ಅದರಿಂದ ಆಕ್ಸಿಸ್ ಮಾಡಿಫೈಯರ್ ಏನಾಗಿರುತ್ತೆ, ಪಬ್ಲಿಕ್ ಆದ್ರೂ ಕೂಡ ನಾವು ನಮ್ಗೆ ಗೊತ್ತು ಸ್ಕೋಪ್ ಆಫ್ ವೇರಿಯೇಬಲ್ಸ್ ಅಲ್ಲಿ ನೋಡಿದ್ದೀವಿ ರೈಟ್. ನಾವು ಡೈರೆಕ್ಟಾಗಿ ಆಕ್ಸೆಸ್ ಮಾಡೋಕ್ಕಲ್ಲ. ಅದರಿಂದ ಏನು ಸ್ಕೋಪು, ನಾನು ಕ್ಲಾಸ್ ಒಳಗಡೆ ಆ ಬೌಂಡ್ರಿ ಒಳಗಡೆನೆ ನಾನು ಆಕ್ಸೆಸ್ ಮಾಡ್ಬೋದು. ಸೊ ಹೊರಗಡೆ ಆಕ್ಸೆಸ್ ಮಾಡಬೇಕಂದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ನಾನು OBJ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ಮೈ ಕ್ಲಾಸ್ದು. ಓಕೆ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದ ತಕ್ಷಣ ಆ ಆಬ್ಜೆಕ್ಟ್ ಯೂಸ್ ಮಾಡ್ಕೊಂಡು ನಾನು ಪ್ರಿಂಟ್ ಮಾಡ್ಬೋದು ರೈಟ್, OBJ n ಅಂತ. ಲೆಟ್ಸ್ ಸಿ ನಾವು ಪ್ರಿಂಟ್ ಮಾಡ್ಬೋದಾ ಇಲ್ಲ ಅಂತ. ನಾನು ಪ್ರಿಂಟ್ ಮಾಡ್ತಿರೋದು ಪಬ್ಲಿಕ್ ವೇರಿಯೇಬಲ್ನ. ಲೆಟ್ಸ್ ಸಿ ನಾವು ಪ್ರಿಂಟ್ ಮಾಡ್ಬೋದು. ಓಕೆ, ಪೈಥಾನ್ ಸೊ 18 ಅಂತ ಹೇಳ್ಬಿಟ್ಟು ನಾನು ಟ್ಯಾಪ್ ಪ್ರೆಸ್ ಮಾಡ್ತೀನಿ. ಎಂಟರ್ ಕೊಟ್ಟಿದ ತಕ್ಷಣ ನೋಡಿ ನಾವು ಆರಾಮಾಗಿ ಆಕ್ಸೆಸ್ ಮಾಡ್ತಿದ್ದೀವಿ 10 ಅನ್ನೋದು ಪಬ್ಲಿಕ್ ವೇರಿಯೇಬಲ್ನ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಸಿಮಿಲರ್ಲಿ ಪ್ರೊಟೆಕ್ಟೆಡ್ ವೇರಿಯೇಬಲ್ ಆಕ್ಸೆಸ್ ಮಾಡ್ಬೋದಾ ಇಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಸೊ ಕೆಳಗೆ ಬಂದ್ಬಿಟ್ಟು ನಾನು ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ, OBJ._n ಅಂತ ಕೊಡ್ತೀನಿ. ಸರಿ, ಸೊ ನನಗೆ ಏನಂತ ಪ್ರಿಂಟ್ ಆಗಬೇಕು, 10 ಜೊತೆ ಇಲ್ಲಿ 10 ಪ್ರಿಂಟ್ ಆಗುತ್ತೆ, ಕೆಳಗೆ 100 ಅಂತ ಪ್ರಿಂಟ್ ಆಗಬೇಕು. ಓಕೆ, ನಾನು ರನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ನಾವು 10 ಅಂತ ಪ್ರಿಂಟ್ ಆಗ್ತಿದೆ ಆಸ್ ವೆಲ್ ಆಸ್ 100 ಅಂತಾನು ಪ್ರಿಂಟ್ ಆಗ್ತಿದೆ. ಲೆಟ್ಸ್ ಟ್ರೈ ಟು ಪ್ರಿಂಟ್ ಪ್ರೈವೇಟ್ ವೇರಿಯೇಬಲ್. ಸೊ ನಾನು ಯಾವಾಗ ಹೊರಗೆ ಬಂದ್ಬಿಟ್ಟು OBJ._n ಅಂತ ಬರೀತೀನಿ. ಈಗ ನನಗೆ ಈ ಪ್ರೈವೇಟ್ ವೇರಿಯೇಬಲ್ ಏನಿದೆ ಅದು ತುಂಬ ಪ್ರಿಸರ್ವ್ ಆಗಿರುತ್ತೆ. ಓಕೆ, ಸೊ ಇದರಿಂದ ಹೈಲಿ ರಿಸ್ಟ್ರಿಕ್ಟೆಡ್. ಓಕೆ, ಸೊ ಅದನ್ನ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಇದು ಆಕ್ಸೆಸಿಬಿಲಿಟಿ ತುಂಬ ಕಮ್ಮಿ ಇರುತ್ತೆ ಅದಕ್ಕೆ. ಓಕೆ, ರಿಸ್ಟ್ರಿಕ್ಷನ್ ಜಾಸ್ತಿ ಇರೋಸ್ಕರ ನಮ್ಗೆ ಆಕ್ಸೆಸಿಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಫೈನ್, ಸೊ ವರ್ಸ ಅದು ರಿಸ್ಟ್ರಿಕ್ಷನ್ ಮತ್ತು ಆಕ್ಸೆಸಿಬಿಲಿಟಿ. ಲೆಟ್ಸ್ ಸಿ. ಓಕೆ, ನಾನು ರನ್ ಮಾಡಿದರೆ ನೋಡಿ ಮೈ ಕ್ಲಾಸ್ ಆಬ್ಜೆಕ್ಟ್ ಹ್ಯಾಸ್ ನೋ ಆಟ್ರಿಬ್ಯೂಟ್ __n ಅಂತ ಇದೆ. ಇವಂದು ಇದ್ರೂ ಅದು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆ, 1000ನ. ಈಗ ನಿಮ್ಗೆ ಪ್ರಶ್ನೆ ಬರ್ಬೋದು ರೈಟ್, ಹೇಗೆ ನಾವು ಪ್ರೈವೇಟ್ ವೇರಿಯೇಬಲ್ನ ಆಕ್ಸೆಸ್ ಮಾಡ್ಬೋದು ಅಂತ. ಜ್ಞಾಪಕ ಇಟ್ಕೊಳ್ಳಿ, ಪ್ರೈವೇಟ್ ವೇರಿಯೇಬಲ್ ಇಫ್ ಯು ವಾಂಟ್ ಟು ಆಕ್ಸೆಸ್ ಎನಿ ಪ್ರೈವೇಟ್ ವೇರಿಯೇಬಲ್ ಯು ನೀಡ್ ಟು ಆಕ್ಸೆಸ್ ವಿತ್ ಇನ್ ದಿ ಫಂಕ್ಷನ್ ಅಂತೀವಿ. ಫಂಕ್ಷನ್ ಒಳಗಡೆನೆ ನಾವು ಆಕ್ಸೆಸ್ ಮಾಡೋಕ್ಕಾಗೋದು. ನಾನು ಒಂದು ಡಮ್ಮಿ ಫಂಕ್ಷನ್ ಬರ್ದಿದ್ದೆ ರೈಟ್, ಮೈ ಫಂಕ್ಷನ್ ಅಂತ ಹೇಳಿ. ಸೊ ಇದ್ರ ಒಳಗೆ ಟ್ರೈ ಟು ಪ್ರಿಂಟ್ ಮಾಡೋಣ. ಓಕೆ, ಇನ್ಸ್ಟೆಡ್ ಆಫ್ ಪ್ರಿಂಟಿಂಗ್ ಔಟ್ಸೈಡ್ ದ ಕ್ಲಾಸ್ ನಾನು ಏನು ಮಾಡ್ತೀನಿ, ಇವೊಂದು ನೀವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ನೀವು ಪ್ರಿಂಟ್ ಮಾಡಿದ್ರೂ ಪ್ರಿಂಟ್ ಆಗಲ್ಲ. ಸೊ ಫಂಕ್ಷನ್ ಒಳಗಡೆ ಬಂದ್ಬಿಟ್ಟು ಪ್ರಿಂಟ್, ಸೊ ಸೆಲ್ಫ್ ಅಂತ ಗೊತ್ತು ನನಗೆ, ಬಿಕಾಸ್ ಇದು ಬಂದ್ಬಿಟ್ಟು ಸೊ ಇಟ್ಸ್ ಕೈಂಡ್ ಆಫ್ ಎನ್ ಇನ್ಸ್ಟೆನ್ಸ್ ವೇರಿಯೇಬಲ್ ಥರ ಬಿಹೇವ್ ಮಾಡ್ತಿರತ್ತೆ ರೈಟ್. self._n ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಆಮೇಲೆ ಪ್ರಿಂಟ್ ಮಾಡಿದ ತಕ್ಷಣ ನಾನು ಈ ಫಂಕ್ಷನ್ ಕಾಲ್ ಮಾಡ್ಬೋದು ರೈಟ್. ಸೊ ಏನು ಮಾಡ್ತೀನಿ, OBJ.my ಫಂಕ್ಷನ್. ಓಕೆ, ಲೆಟ್ಸ್ ಸಿ. ಸೊ ಫಂಕ್ಷನ್ ಕಾಲ್ ಮಾಡ್ತೀನಿ ಸೊ ದಟ್ ಇದು ಪ್ರಿಂಟ್ ಆಗಬೇಕು ಅಂತ 1000 ಅನ್ನೋದು. ಓಕೆ, ಈಗ ಪ್ರೋಗ್ರಾಮ್ನ ರನ್ ಮಾಡಿದರೆ ನೋಡಿ 10 ಅಂತ ಪ್ರಿಂಟ್ ಆಗ್ತಿದೆ, 100 ಅಂತ ಪ್ರಿಂಟ್ ಆಗ್ತಿದೆ. ಸೊ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ದಿಸ್ ಇಸ್ ಅ ಫಂಕ್ಷನ್ ಅಂತ, 1000 ಪ್ರಿಂಟ್ ಆಗ್ತಿದೆ. ಐ ಹೋಪ್ ಇಲ್ಲಿ ತನಕ ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಏನು ಥಿಂಗ್ ನೋಟ್ ಮಾಡಬೇಕಂದ್ರೆ, ಸೊ ಏನು ಪಬ್ಲಿಕ್ ವೇರಿಯೇಬಲ್ ಇದೆ ಅದಕ್ಕೆ ಹೈಲಿ ಆಕ್ಸೆಸಿಬಿಲಿಟಿ, ರೆಸ್ಟ್ರಿಕ್ಷನ್ ಕಮ್ಮಿ ಇರುತ್ತೆ. ಓಕೆ, ಸೊ ಪ್ರೊಟೆಕ್ಟೆಡ್ ವೇರಿಯೇಬಲ್ ಬಂದ್ಬಿಟ್ಟು ಪಬ್ಲಿಕ್ ವೇರಿಯೇಬಲಿಂದ ಚೂರ್ ರಿಸ್ಟ್ರಿಕ್ಷನ್ ಇರುತ್ತೆ. ಆಕ್ಸೆಸಿಬಿಲಿಟಿನೂ ಓಕೆ ಒಂಥರ ಲೈಕ್ ಈಸಿ ಆಕ್ಸೆಸಿಬಿಲಿಟಿ ಅಲ್ಲ, ರಿಸ್ಟ್ರಿಕ್ಟೆಡ್ ಆಕ್ಸೆಸಿಬಿಲಿಟಿ ಅಲ್ಲ. ಓಕೆ, ಬಟ್ ಪ್ರೈವೇಟ್ ವೇರಿಯೇಬಲ್ ಏನು ಮಾತಾಡಿದರೆ ಹೈಲಿ ರಿಸ್ಟ್ರಿಕ್ಟೆಡ್ ಆ್ಯಂಡ್ ಲೆಸ್ ಆಕ್ಸೆಸಿಬಲ್. ಓಕೆ, ಆಕ್ಸೆಸ್ ಮಾಡಬೇಕಂದ್ರೆ ನಾವು ಏನು ಮಾಡ್ತೀವಿ, ಅದು ಫಂಕ್ಷನ್ ಒಳಗಡೆ ನಾವು ಡಿಫೈನ್ ಪ್ರಿಂಟ್ ಮಾಡ್ಕೊತೀವಿ, ಆಕ್ಸೆಸ್ ಮಾಡ್ಕೊತೀವಿ. ಓಕೆ, ಫೈನ್. ಸೊ ಇನ್ನೊಂದು ನಾವು ಯೂಸ್ ಕೇಸ್ ತೊಗೊಳ್ಳೋಣ. ಫೈನ್. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಒಂದು ಕ್ಲಾಸ್ ಇದೆ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ಕ್ಲಾಸ್ ಎ ಅಂತ ಬರೀತೀನಿ ನಾನು. ಫೈನ್, ಕ್ಲಾಸ್ ಎ ಒಳಗಡೆ ನನ್ನ ಹತ್ರ ಸೇಮ್ ಥಿಂಗ್ n = 10 ಇದೆ. ಓಕೆ, _n = 100 ಇದೆ, __n = 1000 ಇದೆ ಅಂತ ತಿಳ್ಕೊಳ್ಳಿ. ನಮ್ಗೆ ಆಲ್ರೆಡಿ ಗೊತ್ತು ಇದು ಏನು ಡಿಫೈನ್ ಮಾಡಿದೀವೋ ಅದು ಪಬ್ಲಿಕ್. ಸೊ _n ಅಂತ ಏನಿದೆ ಅದು ಪ್ರೊಟೆಕ್ಟೆಡ್, __n ಏನು ಬರ್ದಿದ್ದೀವಿ ಅದು ಬಂದ್ಬಿಟ್ಟು ಪ್ರೈವೇಟ್ ಅಂತ. ಓಕೆ, ಸೊ ಫೈನ್, ಇಲ್ಲಿ ತನಕ ಗೊತ್ತಾಯಿತು. ನಾನು ಏನಾದರೂ ಒಂದು ಡೆಫ್ ಅಂತ ಸೇಮ್ ಥಿಂಗ್ ನಾನು ನಾರ್ಮಲ್ ಫಂಕ್ಷನ್ ಬರೀತೀನಿ, FUNC ಅಂತ. ಸೆಲ್ಫ್ ಈಸ್ ಎ ಡಿಫಾಲ್ಟ್ ಆರ್ಗ್ಯುಮೆಂಟ್ ದಟ್ ಕಾಲ್ ಇಟ್ ಸೆಲ್ಫ್ ಅಂತ ನಮ್ಗೆ ಗೊತ್ತಿದೆ ರೈಟ್. ಓಕೆ, ಡಿಫಾಲ್ಟ್ ಆರ್ಗ್ಯುಮೆಂಟ್ ದಟ್ ಕಾಲ್ ಇಟ್ ಸೆಲ್ಫ್ ಅಂತ. ಫೈನ್, ಒಳಗೆ ಬಂದ್ಬಿಟ್ಟು ನಾನು ಜಸ್ಟ್ ಟ್ರೈ ಟು ಪ್ರಿಂಟ್ ದಿಸ್ ಈಸ್ ಮೈ ಫಂಕ್ಷನ್ ಆಫ್ ಎ ಅಂತ, ಕ್ಲಾಸ್ ಎ ಅಂತ ಬರೀತೀನಿ. ಓಕೆ, ಫೈನ್. ಸಿಮಿಲರ್ಲಿ ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡೋಣ. ಓಕೆ, ನಾನು ಅಂತೀನಿ ಕ್ಲಾಸ್ ಬಿ ಅಂತ ಹೇಳಿ. ಓಕೆ, ಸೊ ದಟ್ ಈ ಕ್ಲಾಸ್ ಬಿ ಏನಿದೆ, ಕ್ಲಾಸ್ ಎ ಪ್ರಾಪರ್ಟಿ ಇನ್ಹೆರಿಟ್ ಮಾಡಬೇಕು. ಆ ಇನ್ಹೆರಿಟ್ ಮಾಡಬೇಕಂದ್ರೆ ನನಗೆ ಗೊತ್ತು ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಕಲ್ತಿದ್ದೀವಿ. ಎ ಅಂತ ಬರ್ದಿದ್ದೀರಾ ಸಾಕು ರೈಟ್, ಕ್ಲಾಸ್ ನೇಮ್. ಸೊ ಇದ್ರ ಒಳಗೆ ಬಂದ್ಬಿಟ್ಟು ನಾನು ಇನ್ನೊಂದು ಇಲ್ಲಿ ನಾರ್ಮಲಾಗಿ ಫಂಕ್ಷನ್ ಬರೀತೀನಿ. ಓಕೆ, ಸೊ ಮೈ ಕ್ಲಾಸ್ ಬಿ FUNC ಏನೋ ಒಂದು ರ್ಯಾಂಡಮ್ ಆಗಿ. ಓಕೆ, ಡೆಫ್ ಅಂತ. ಸೊ ಈ ಥರ ಬರೆಯೋದು ಬರಲಿ, ನಾನು ಈ ಥರ ಅಂಡರ್ಸ್ಕೋರಲ್ಲಿ ಮೈ ಕ್ಲಾಸ್ ಬಿ ಫಂಕ್ಷನ್ ಅಂತ ಈ ಥರ ಡಿಫೈನ್ ಮಾಡ್ತೀನಿ. ಸರಿ, ಓಕೆ. ಸೊ ಇದ್ರ ಒಳಗೆ ಸೊ ನಾನು ಏನು ಬರೀತೀನಿ, ದಿಸ್ ಈಸ್ ಫಂಕ್ಷನ್ ಆಫ್ ಕ್ಲಾಸ್ ಬಿ ಅಂತ ಬರೀತೀನಿ.
ಓಕೆ ಫೈನ್. ಈಗ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಆಬ್ಜೆಕ್ಟ್ ಬಿ ಇಂದ ಕ್ರಿಯೇಟ್ ಮಾಡಬೇಕು. ಓವರ್ ಆಲ್ ಆಗಿ ನಾನು ಏನ್ ಮಾಡ್ಬೇಕಂತ ಟ್ರೈ ಮಾಡ್ತಿದ್ದೆ ಅಂದ್ರೆ, ನಾನು ಈ ಕ್ಲಾಸ್ ಬಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಈ ಪ್ರೈವೇಟ್ ವೇರಿಯೇಬಲ್ ನ ಆಕ್ಸೆಸ್ ಆಗತ್ತೋ ಇಲ್ಲೋ ಅಂತ ನಾನು ಚೆಕ್ ಮಾಡಬೇಕು. ಓಕೆ, ಮೇನ್ ಸಿನಾರಿಯೋ. ಲೆಟ್ಸ್ ಟ್ರೈ ಟು ಡೂ ದ ಸೇಮ್. ಓಕೆ, ಸೊ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡೆ ಬಿದು. ಇಲ್ಲಿ ಎನಿಹೂ ನಾನು ಇನ್ಹೆರಿಟ್ ಮಾಡ್ಕೊಂಡಿದ್ದೀನಲ್ಲ ಹೇಗೆ, ಇದೆಲ್ಲ ಆರಾಮಾಗಿ ಈ ಬಿ ಆಬ್ಜೆಕ್ಟ್ ಏನ್ ಕ್ಲಾಸ್ ಒಂದು ಆಬ್ಜೆಕ್ಟ್ ಮಾಡಿದ್ದೀರಾ, ಸೊ ಇದರಿಂದ ಆಕ್ಸೆಸ್ ಮಾಡ್ಬೋದಾ ಅಂತ ಒನ್ ಬೈ ಒನ್ ಚೆಕ್ ಮಾಡೋಣ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ, ಬಿದು ಆಬ್ಜೆಕ್ಟ್ ತಗೊಂಡು ಸೊ ನಾನು ಎನ್ನ ಪ್ರಿಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್. ಓಕೆ, ಸೊ ಲೆಟ್ಸ್ ಟ್ರೈ ಟು ರನ್ ಇಟ್. ನೋಡಿ ಆರಾಮಾಗಿ ನಾನು ಆಕ್ಸೆಸ್ ಮಾಡ್ಬೋದು 10 ಅನ್ನೋದು. ಸಿಮಿಲರ್ಲಿ ನಾನು ಪ್ರಿಂಟ್ ಅಂತ ಹೇಳ್ಬಿಟ್ಟು obj ಪ್ರೊಟೆಕ್ಟೆಡ್ನ ಆಕ್ಸೆಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಈಗ. ಓಕೆ, ಅಂಡರ್ಸ್ಕೋರ್ ಎನ್ ಅಂತ ನೋಡಿ ರನ್ ಮಾಡಿದ ತಕ್ಷಣ 100 ಅಂತ ಬರ್ತಿದೆ. ಸಿಮಿಲರ್ಲಿ ನಾನು ಈಗ ಪ್ರೈವೇಟ್ ವೇರಿಯೇಬಲ್ನ ಆಕ್ಸೆಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಅಂಡರ್ಸ್ಕೋರ್ ಎನ್ ಅಂತ ಹೇಳಿ. ಓಕೆ, ಸೊ ರನ್ ಮಾಡ್ತೀನಿ. ನೋಡಿ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಗೇನ್. ಸೊ ನಮ್ಗೆ ಗೊತ್ತು ಪ್ರೈವೇಟ್ ವೇರಿಯೇಬಲ್ ನಾನು ಆಕ್ಸೆಸ್ ಮಾಡಬೇಕಂದ್ರೆ ಫಂಕ್ಷನ್ ಒಳಗೆ ಅಂತ. ನೀವು ಅನ್ಕೊಳ್ಬೋದು ಈ ಫಂಕ್ಷನ್ ಒಳಗೆ ಬರೆದ್ಬಿಟ್ಟು ಕಾಲ್ ಮಾಡಿ ಅಂತ. ನೋಡಿ ಸಪೋಸ್ ನಾನು ಸೆಲ್ಫ್ ಅನ್ನೋದು ಕೊಡಬೇಕು. ಓಕೆ, ಯಾಕಂದರೆ ಸೆಲ್ಫ್ ಕೊಡಲೇಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ರೈಟ್. ಅಂಡರ್ಸ್ಕೋರ್ ಎನ್ ಅಂತ ಬರ್ದು ಮತ್ತೊಂದು ಸತಿ ಟ್ರೈ ಟು ರನ್ ಮಾಡೋಣ. ಓಕೆ, ನೋಡಿ ಏನು ಪ್ರಿಂಟ್ ಆಗ್ತಿಲ್ಲ ಬಿಕಾಸ್ ಈ ಫಂಕ್ಷನ್ ಕಾಲ್ ಮಾಡಿಲ್ಲ. ಲೆಟ್ಸ್ ಟ್ರೈ ಟು ಕಾಲ್ ದಟ್ ಫಂಕ್ಷನ್ ಟು. ಓಕೆ, obj ಆ ಫಂಕ್ಷನ್ನ ಕಾಲ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ ಪ್ರಿಂಟ್ ಆಗುತ್ತೋ ಇಲ್ವೋ ಅಂತ. ರನ್ ಮಾಡಿದರೆ ಮತ್ತೆ ಎರರ್ ಬಂತು. ಸೊ ಅದು ಕೇಳ್ತಿದೆ ನೋಡಿ ಆಟ್ರಿಬ್ಯೂಟ್ ಎರರ್ ಅಂತ. ಬಿ ಆಬ್ಜೆಕ್ಟ್ ಹ್ಯಾಸ್ ನೋ ಆಟ್ರಿಬ್ಯೂಟ್, ಸೊ ಡು ಯು ಮೀನ್ ಈ ಥರ ಕೇಳ್ತಿದೆ. ಓಕೆ, ಸೊ ಏನಂತ ಅಂತೀವಿ ಇದಕ್ಕೆ, ನೇಮ್ ಮ್ಯಾಂಗ್ಲಿಂಗ್ ಅಂತೀವಿ. ಏನಂತೀವಿ ಇದಕ್ಕೆ, ನೇಮ್ ಮ್ಯಾಂಗ್ಲಿಂಗ್. ಯಾತಕ್ಕೆ ಮ್ಯಾಂಗ್ಲಿಂಗ್ ಮುಖಾಂತರ ನಾವು ಆರಾಮಾಗಿ ಪ್ರಿಂಟ್ ಮಾಡ್ಬೋದು. ನಂಗೆ ಗೊತ್ತು ಅಂಡರ್ಸ್ಕೋರ್ ಇದು ಪ್ರೈವೇಟ್ ವೇರಿಯೇಬಲ್ ಅಂತ ನನಗೆ ಗೊತ್ತು ರೈಟ್. ದಿಸ್ ಇಸ್ ನಥಿಂಗ್ ಬಟ್ ಪ್ರೈವೇಟ್ ವೇರಿಯೇಬಲ್. ಓಕೆ, ಈ ಪ್ರೈವೇಟ್ ವೇರಿಯೇಬಲ್ನ ಆಕ್ಸೆಸ್ ಮಾಡಬೇಕಂದ್ರೆ ನೀವು ಈ ಥರ ಡೈರೆಕ್ಟಾಗಿ ಬರೆದ್ರೆ ಆಗಲ್ಲ. ಸೊ ಇದಕ್ಕೆ ಒಂದು ಫಾರ್ಮೇಟ್ ಇದೆ, ಸಿಂಟ್ಯಾಕ್ಸ್ ಇದೆ. ಓಕೆ, ಅಗೇನ್ ಐ ಥಿಂಕ್ ಫ್ರೆಷರ್ಸಿಗೆ ಇದು ಕೇಳಲ್ಲ, ಕೈಂಡ್ ಆಫ್ ಇಂಟರ್ಮೀಡಿಯೇಟ್ ಅಥವಾ ಅಡ್ವಾನ್ಸ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಪೈಥಾನ್ ಅವ್ರಿಗೆ ಡೆಫಿನೆಟ್ಲಿ ಇದು ಕ್ವಶನ್ ಮಾಡ್ತಾರೆ. ಓಕೆ, ಸೊ ದೇ ಹ್ಯಾವ್ ಟು ನೋ. ಇದಕ್ಕೆ ನೇಮ್ ಮ್ಯಾಂಗ್ಲಿಂಗ್ ಅಂತೀವಿ. ಓಕೆ, ಸೊ ಏನು ನೇಮ್ ಮ್ಯಾಂಗ್ಲಿಂಗ್ ಅಂದರೆ ನೋಡಿ ಏನಿಲ್ಲ, ಇನ್ಸ್ಟೆಡ್ ಆಫ್ ನಾವು ಈ ಥರ ಪ್ರಿಂಟ್ ಮಾಡಬೇಕು. ಓಕೆ, ಸೆಲ್ಫ್ ಅಂತ ಹೇಳ್ಬಿಟ್ಟು ಡಾಟ್ ಅಂಡರ್ಸ್ಕೋರ್ ಕ್ಲಾಸ್ ನೇಮ್ ಕೊಡಬೇಕಾಗತ್ತೆ. ಓಕೆ, ಆ ಕ್ಲಾಸ್ ನೇಮಿಂದು ನಾನು ಪ್ರೈವೇಟ್ ನೇಮ್ನ ಆಕ್ಸೆಸ್ ಮಾಡ್ಬೋದು. ಓಕೆ, ಪ್ರೈವೇಟ್ ವೇರಿಯೇಬಲ್ನ ಆಕ್ಸೆಸ್ ಮಾಡ್ಬೋದು. ಓಕೆ, ಈಗ ನಮ್ದು ಯಾವ್ದು ಕ್ಲಾಸ್ ಇದೆ ಪ್ರೈವೇಟ್ ವೇರಿಯೇಬಲ್ ನನಗೆ ಗೊತ್ತು. ಕ್ಲಾಸ್ ಸಿ ಅಲ್ಲಿ ನನ್ನ ಪ್ರೈವೇಟ್ ವೇರಿಯೇಬಲ್ ಡಿಫೈನ್ ಆಗಿದೆ. ಸೊ ಇನಿಷಿಯಲಿ ನಾನು ಕ್ಲಾಸ್ ಸಿ ಅಂತ ಬರೆದ್ಬಿಟ್ಟು ಅಂಡರ್ಸ್ಕೋರ್ ಎ ಅಂತ ಬರಿತೀನಿ. ಮತ್ತೆ ಅಂಡರ್ಸ್ಕೋರ್ ಅಂದರೆ ನನ್ನ ಪಬ್ಲಿಕ್ ವೇರಿಯೇಬಲ್ ಇಂದ ಹೆಸರು ಎನ್ ಅಂತ ಇದೆ ಅಲ್ಲ, ಸೊ ಅಂಡರ್ಸ್ಕೋರ್ ಎನ್ ಅಂತ ಬರಿತೀನಿ. ಈಗ ನಾನು ಟ್ರೈ ಟು ರನ್ ಮಾಡ್ತೀನಿ. ನೋಡಿ ನನ್ನ 1000 ಅಂತ ಆರಾಮಾಗಿ ಪ್ರಿಂಟ್ ಆಕ್ಸೆಸ್ ಮಾಡ್ಬೋದು. ಓಕೆ, ದಿಸ್ ಇಸ್ ದ ವೇ ಇಫ್ ಯು ಆರ್ ಇನ್ಹೆರಿಟಿಂಗ್ ಫ್ರಮ್ ಬೇಸ್ ಕ್ಲಾಸ್ ಟು ಯುವರ್ ಡಿರೈವ್ ಕ್ಲಾಸಲ್ಲಿ ನಿಮಗೆ ಆ ಬೇಸ್ ಕ್ಲಾಸಲ್ಲಿ ಏನು ನೀವು ಪ್ರೈವೇಟ್ ವೇರಿಯೇಬಲ್ ಡಿಫೈನ್ ಮಾಡ್ತೀರಾ ಅದನ್ನ ಆಕ್ಸೆಸ್ ಮಾಡಬೇಕಂದ್ರೆ ಈ ರೀತಿ ನೇಮ್ ಮ್ಯಾಂಗ್ಲಿಂಗ್ ಮುಖಾಂತರ ನೀವು ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟಲ್ಲಿ ನಾವು ಪಾಲಿಮಾರ್ಫಿಸಮ್ ಏನು ಅಂತ ನೋಡೋಣ, ಮತ್ತು ಅದರಿಂದ ಇಂಪ್ಲಿಮೆಂಟೇಷನ್ಸ್ ಹೇಗೆ ಮಾಡಬೇಕು ಮತ್ತು ಹೇಗೆ ಅಚೀವ್ ಮಾಡ್ಬೋದು ಪಾಲಿಮಾರ್ಫಿಸಮ್ ಒನ್ ಬೈ ಒನ್ ಅಂತ ನೋಡ್ಕೊಂಡು. ಓಕೆ, ಥ್ಯಾಂಕ್ ಯು.